ನಮಸ್ಕಾರ. ಮತ್ತೆ ಜಯಶ್ರೀ ಗಾಯಕ್ವಾಡ್ ಬಾಗಲಕೋಟೆ ಅವ್ರ ಜೊತೆಯಲ್ಲಿ ಭಾಗ 2 ಸಂದರ್ಶನ ಮುಂದುವರಿಸ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ಅವ್ರು ಹೇಳ್ಕೊಂಡಿದ್ದೇನಪ್ಪ ಅಂದ್ರೆ ಬೇರೆಯವರ ನನಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಅಂತ. ಹೌದಲ್ಲ? ನನಗೆ ಸಪೋರ್ಟಿವ್ ಆಗಿ ಯಾರೂ ಇಲ್ಲ. ಸಪೋರ್ಟಿವ್ ಆಗಿದ್ರು ಅಂದ್ರೆ ನಾನು ಏನಾದರೂ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ರು ಅವರು. ಸಪೋರ್ಟಿವ್ ಅಂತಂದರೆ ಏನಂತಾರೆ ಅವರು, ನಿರ್ಮಾಣದೊಂದು. ಈಗ ಅವರು ಕಲಾವಿದೆ ಅದಾರ, ಜೊತೆಗೆ ಅದಕ್ಕೆ ಕಲಾವಿದರ ಬೆಂಬಲನೇ ಬೇಕಾಗತ್ತೆ, ಜೊತೆಗೆ ಲೇಖಕರ ಬೆಂಬಲ ಕೂಡ ಬೇಕಾಗತ್ತೆ. ಹಾಗೆ ಮರಾಠಿ ಮತ್ತು ಕನ್ನಡ 2 ಭಾಷೆ ಬಲ್ಲವಂಥವ್ರು ಏನಾದರೂ ಇದ್ದರೆ ಅವ್ರು ಹೇಳ್ತಕ್ಕಂಥ ಕಥೆನ ಕನ್ನಡಕ್ಕೆ ಅವರು ಅನುವಾದ ಮಾಡಿಕೊಟ್ರು. ಜೊತೆಯಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಅಂತಾರೆ. ಹಾಗೆ ಯಾರಾದರೂ ತಮಗೂ ಕೂಡ ನಾವೆಲ್ಲ ಕತೆ ಬರೆದೀವಿ, ನಮ್ಗೆ ಕಲಾವಿದರ ಕೊರತೆ ಇದೆ ಅನ್ನುವಂಥವ್ರು ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನನಗೆ ಸಂಪರ್ಕ ಮಾಡಿ. ನಾನು ತಮ್ಮ ಜೊತೆಗೆ ಇವ್ರಿಗೆ ಸಂಪರ್ಕ ಮಾಡಿಕೊಡ್ತೀನಿ. ಜೊತೆಗೆ ಮತ್ತೆ ಬೇರೆ ಬೇರೆ ಇಬ್ಬರು ಸೇರಿಕೊಂಡು ಮತ್ತೊಂದು ಕತೆ ಅನ್ನೋದು, ಅಲ್ಲಿ ಮತ್ತೊಂದು ಕತೆ ಹುಟ್ಕೊಂಡು ಎಲ್ಲರೂ ಕೂಡ ಒಂದು ಅಭಿನಯವನ್ನು ಮಾಡಿದರೆ ನಡೀಬಹುದು ಅಂತ. ಅವರಿಂದ ನಿಮಗೆ ಆಸರೆ, ನಿಮ್ಮಿಂದ ಅವ್ರಿಗೂ ಕೂಡ ಒಂದು ಆಸರೆ ಆಗುತ್ತೆ ಅಂತ. ಹೌದಲ್ಲ? ಆ ನಂತರ ಈಗ ಹೇಳಿದ್ರಿ ನೀವು ಮರಾಠಿ ಕತೆಗಳನ್ನು ಕನ್ನಡಕ್ಕೆ ನೀವು ಯಾವುದಾದ್ರೂ ಬರೆದಿರ ಈಗ ಆಲ್ರೆಡಿ? ಇಲ್ಲ, ಬರ್ದಿಲ್ಲ. ಬರೆಯೋಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಬರಕ್ಕೆ ಸ್ಟಾರ್ಟ್ ಅಂತ ಮಾಡಂಗೇನಿಲ್ಲ. ಯಾರಾದರೂ ನೀವಿದ್ರೆ ಹೇಳಿ ಅಂತಂದರೆ ನಾನು ಅದನ್ನು ಬರೆಯೋಕೆ ಪ್ರಯತ್ನ ಪಡ್ತೀನಿ. ಅಂದ್ರೆ ಮನೆಯಲ್ಲಿ ಮಕ್ಕಳು ಕನ್ನಡನೇ ಕಲಿಯೋದು, ಅವ್ರ ಕೈಲಾದರೂ ನಾನು ಬರೆಸ್ತೀನಿ, ಬರೆಸಲ್ಲ ಅಂತಿಲ್ಲ. ಹಂಗಾಗಿ ಯಾರಾದರೂ ನನ್ನ ಕತೆ ಬೇಕು, ನೀವು ವಿಡಿಯೋ ಮಾಡಲೇಬೇಕಂತಿದ್ರೆ ನೀವು ಕತೆ ಬರ್ಕೊಂಡು ವಿಡಿಯೋ ಮಾಡಿ ಅಂತಂದ್ರು ಮಾಡಕ್ಕೆ ನಾವು ಮಾಡ್ತೀರಿ. ಆಮೇಲೆ ಈಗ ಬೇರೊಬ್ಬರು ಇನ್ನೊಂದಿಬ್ಬರನ್ನ ಕಲಾವಿದರನ್ನ ನಾನೇ ತಂದು ನಿಮಗೆ ಕೊಡ್ತೀನಿ, ಇನ್ನಿಬ್ಬರು ಕಲಾವಿದರನ್ನ ಸೇರಿಸ್ಕೊಡ್ತೀನಿ, ಇನ್ನೊಂದಿಬ್ಬರನ್ನು ಸೇರಿಸ್ಕೊಡ್ತೀನಿ. ನೀವು ಕತೆ ರೆಡಿ ಮಾಡ್ತೀರಾ? ಕತೆ ರೆಡಿ ಮಾಡ್ತೀನಿ. ಕತೆ ರೆಡಿ ಮಾಡ್ತೀರಾ? ಯಾವತ್ತ ನಾಳೆ ಇಬ್ಬರನ್ನ ಕಲಾವಿದರು ಕಳಿಸಿದ್ರೆ ನೀವು ಓಕೆ ಅಂದ್ರೆ ಹಂಗಾಗಿ ಅದಕ್ಕಂತ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಅಂತ ಏನಿಲ್ಲ, ಇವಾಗ ಪ್ರತಿಯೊಬ್ರು ಫಸ್ಟ್ ಮಾಡಿದ್ದು ಮೊಬೈಲಲ್ಲೇ. ಇವಾಗ ಅವ್ರವ್ರು ತಕ್ಕನಾಗಿ ಅವ್ರು ಕ್ಯಾಮ್ರಾ ತಗೊಂಡಿದ್ದಾರೆ. ಹಂಗಾಗಿ ನಾವು ಫಸ್ಟ್ ಮಾಡಿದ್ರೆ ಮೊಬೈಲಲ್ಲೇ ಮಾಡ್ಬೇಕಂದ್ರೆ ಆ ಥರ ಕ್ಯಾಮ್ರಾ ಮಾಡಬೇಕು, ಎಡಿಟಿಂಗ್ ಬೇಕು, ಅದ್ರದ್ದಾದಂತ ಅದಕ್ಕೆ ಸಮಸ್ಯೆ ಇರ್ತಾವ. ಮಾಡ್ತಾ ಇದ್ದಾರೆ ವಿಡಿಯೋ ಅಂತಂದ್ರೆ ಅದ್ರ ತಕ್ಕಂಗೆ ಅವರು ಎಡಿಟಿಂಗ್ ಮಾಡಾರ್ಬೇಕು, ವಿಡಿಯೋ ಮಾಡಾರ್ಬೇಕು. ಅದಕ್ಕೆ ವಾಯ್ಸ್ ಎಲ್ಲಿ ಕರೆಕ್ಟ್ ಆಗಿದೆ ಎಲ್ಲಿಲ್ಲ ಅಂತ ತಿಳ್ಕೊಂಡು ಅದನ್ನ ಸ್ಟ್ರೈಕ್ ಮಾಡಾರ್ಬೇಕು. ಆಮೇಲೆ ಇಲ್ಲೊಂದು ಹಿಂಗಾಗುತ್ತೆ, ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಆ ಡಿಲೀಟ್ ಮಾಡಿ ಮತ್ತೊಂದು ಮಾಡ್ಬೋದು. ಎಡಿಟಿಂಗು ಅಂದ್ರೆ ಅಭಿನಯನ ಗೊತ್ತಿರದೇವ್ರನ್ನ ಅಭಿನಯಿಸಿದ ರೀತಿಯಲ್ಲಿ ತೋರ್ಸಕ್ಕೆ ಸಾಧ್ಯ ಇಲ್ಲ. ಆ ಥರ ಬರೋದಿಲ್ಲ. ಡೈಲಾಗನ್ನೇ ಸರಿಯಾಗಿ ಹೇಳಿಲ್ಲ ಅಂದ್ರೆ ಡೈಲಾಗ್ ಹೇಳಿಸೋ ಥರ ಅಂತ ಎಡಿಟಿಂಗ್ ಇಲ್ಲ. ಎಷ್ಟೊತ್ತಿದ್ರು ಅಭಿನಯ ಮಾಡಲೇಬೇಕು. ಅದು ಒಂದ್ಸಲ ಆದ್ರೂ 100 ಸಲ ಆದ್ರೂ ತಿಳ್ಕೊಂಡು ಹೇಳಲೇಬೇಕು, ಅದನ್ನೇ ಹೇಳ್ಬೇಕು. ಅದೇ ಡೈಲಾಗ್ ಹೇಳ್ಬೇಕು. ಒಂದ್ ಸಲ ನೀನು ಬರಲ್ಲ ಅಂತ ಇದ್ರ ಅದನ್ನ ಹೇಳಿ ಕೊಡ್ತಾರ, ಈ ತರ ಹೇಳಿ ಅಂತ. ಇಲ್ಲ ನನಗೆ ಗೊತ್ತಿತ್ತು ಅಂದ್ರೆ ಒಂದ್ಸಲ 2 ಸಲ ನಾನು ತಪ್ಪು ಮಾಡಿದೀನಿ ಅಂತ ನಾವಾದ್ರೂ ತಿದ್ಕೊಂಡು ಮಾತಾಡ್ಬೋದು ಅದನ್ನ. ಆಮೇಲೆ ನೀವು ಎಷ್ಟು ಕತೆ ಮಾಡಿದ್ರಿ? ಯಾವುದು ಈ ಗೌಡ್ರ ಕಿತಾಪತಿ ಆಗಲಿ, ಕಮಲಾನಂದ, ವಿಮಲಾನಂದ, ಲಪಟಾನಂದ ಅಲ್ರಿ, ಕಿವುಡ ಹೆಂಡತಿ ಕಿತಾಪತಿ, ಹಾಗೆ ಹೀಗೂ ಉಂಟೆ ಕೆಲವೊಂದು ಚಿತ್ರಗಳನ್ನ ಮಾಡಿದ್ರಿ. ಯಾವ ಕತೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ನಿಮ್ಗೆ ಅಷ್ಟು ಕತೆಗಳಲ್ಲಿ? ಮಲ್ಲು ಬಾಗಲಕೋಟೆ ಅನ್ನೋದು ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ನಾನು ಸರಿಯಾಗಿ ಅಭಿನಯಿಸ್ಲಿಲ್ಲ ಅನ್ನೋದು ಒಂದಿದೆ, ಅದು ಒಂದೇ ನನಗೆ ಅನಿಸಿರೋದು. ನಾನು ಸರಿಯಾಗಿ ಜಾಸ್ತಿ ಗುರುತಿಸ್ಕೊಂಡಿದ್ದು ಜಾಸ್ತಿ ಚೆನ್ನಾಗಿರೋದಂದ್ರೆ ಅದೊಂದೇ. ಯಾವುದದು? ಕ್ವಾಣಿ ಕ್ಯೂಟಿ ಆಫೀಸಲ್ಲ ಅಂತ. ಪ್ರಿಯಾ ಸೌಡಿ ಅವರು ನೀವು ಕೂಡ ಇದ್ರ? ಪ್ರಿಯಾ ಸೌದಿ ಅವತ್ತಿರ್ಲಿಲ್ಲ, ಮಲ್ಲು ಅವರು ಇದ್ರು. ಅದು ನೆಕ್ಸ್ಟ್ 2ನೇ ಭಾಗ ಇತ್ತು. ಅದನ್ನ ಅವ್ರ ಅಣ್ಣವ್ರು ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತ ನನಗೂ ಗೊತ್ತಿಲ್ಲ. ಅದು ನನಗೆ ಮನಸ್ಸಿಗೆ ಅನಿಸಿದ್ದಿಲ್ಲ, ನಾನು ಸರಿಯಾಗಿ ಮಾತಾಡಲಿಲ್ಲ, ನಾನು ಅದಕ್ಕೆ 2ನೇ ಭಾಗ ಮಾಡಲಿಲ್ಲ ಅಂತ ನನಗೆ ಅನಿಸಿದ್ದು. ಅವ್ರನ್ನ ಮತ್ತೆ ಯಾವತ್ತಾದ್ರೂ ಕೇಳಿದ್ರೆ ಹಿಂಗನ ಮತ್ತು ಅದನ್ನು ಭಾಗ 2 ಮಾಡೋಣ? ಅವತ್ತಿನ ದಿವಸ ಅಂತೂ ನಾನು ಮೈ ಚಳಿ ಬಿಟ್ಟು ಅಭಿನಯಿಸಕ್ಕೆ ಆಗಲಿಲ್ಲ. ಈ ಸಾರಿ ಏನೈತಲ್ಲ ನಾನು ಚೆನ್ನಾಗಿ ಅಭಿನಯಿಸ್ತೀನಿ ಅಂತ ಯಾವತ್ತದು ಇಲ್ಲ, ಕೇಳ್ಕೊಲಿಲ್ಲ. ನನಗೆ ಜಾಸ್ತಿ ಅದನ್ನ ಮುಜುಗರನ ಅನಿಸಿಬಿಡ್ತು. ಇಲ್ಲ, ನಾನು ತುಂಬಾ ತಪ್ಪು ಮಾಡಿದೀನಿ ಅನ್ನೋದು ನನಗೆ ಮನವರಿಕೆ ಬಂದ್ಬಿಡ್ತು. ತುಂಬಾ ನಾನು ಸರಿಯಾಗಿ ಮಾಡಲೇ ಇಲ್ಲ. ಫಸ್ಟ್ ಅವ್ರ ಪಾಪ ಇಡೀ ಕೋಟ್ಯಾನ್ ಜನ ಗುರುತಿಸ್ಕೊಂಡಿದ್ದಾರೆ. ನನ್ನ ಅವ್ರು ಗುರುತಿಸಿದ್ರ, ನಾನು ಅವ್ರ ಜೊತೆ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನಾನು ಅವ್ರ ಜೊತೆ ನಾನು ಇರ್ಬೋದಾಗಿತ್ತಲ್ಲ ಇಷ್ಟೊತ್ತಿಗೆ ಅನ್ನೋದೊಂದು ಅನಿಸ್ತು. ಇಲ್ಲ ಬೇಡ ಬಿಡು, ನಾನು ಸರಿಯಾಗಿ ಮಾಡಿಲ್ಲ, ಅಣ್ಣವ್ರು ತಿರ್ಗಾ ನನ್ನ ಜೋಡಿ ಮಾತಾಡ್ಲಿಲ್ಲ ಅಂತ ಅನಿಸ್ಬಿಡ್ತು. ಆಮೇಲೆ ಒಂದು ಕಡೆಯಿಂದ ವೃತ್ತಿ ಮಾಡ್ತೀರಿ, ಹಾಸ್ಪಿಟಲ್ ಜಾಬ್ ಮಾಡ್ತೀರಿ, ನರ್ಸಿಂಗ್ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ತಾವು. ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿದ್ದೀರಿ,
ಜೊತೆಗೆ ಸಂಸಾರಿಕ ಜವಾಬ್ದಾರಿ, 2 ಮಕ್ಕಳ ಜವಾಬ್ದಾರಿ, ಕೂಡು ಕುಟುಂಬದ ಒಂದು ಜವಾಬ್ದಾರಿ, ಇದೆಲ್ಲದರ ಜೊತೆಯಲ್ಲಿ ಅದನ್ನೊಂದು ಮಾಡೋಕೆ ತಯಾರಾಗ್ತೇನೆ ಅಂತಲ್ಲ, ಕಷ್ಟ ಅಂತ ಅನ್ಸಲ್ಲ? ಕಷ್ಟ ಅದನ್ನ ಮಾಡೋಕ್ಕಂತ ಕಷ್ಟ ಅನ್ಸಲ್ಲ. ಅದಕ್ಕಂತ ಟೈಮ್ ನಾನು ಸಂಡೇ ಮಾಡೋಣ ಅದು ಮಾಡೋಣ ಅಂತ ಹೇಳ್ಕೊಂಡಿರ್ತೀನಿ. ಇಲ್ಲಂತಂದ್ರೆ ಹಾಸ್ಪಿಟ್ಲಿಗೆ ಈಗ ಹೋಗೋದಂತೂ ಕಮ್ಮಿನೇ. ಹಂಗಾಗಿ ನಾನು ಮಾಡ್ತೀನಿ ಅಂತ ಅನ್ಸ್ಕೋದು ಜಾಸ್ತಿ. ಅವಾಗ ನಾನು ಸ್ವಂತದಾಗಿ ಹಾಸ್ಪಿಟ್ಲಿಗೆ ಕೆಲಸ ಬಿಟ್ಟಾಗ ಕ್ಯಾಂಟೀನ್ ಕೆಲಸ ಮಾಡಿದೆ. ನಾನು ಸ್ವಂತದಾಗಿ ರೋಡಲ್ಲಿ ಅಂಗಡಿ ಇಟ್ಕೊಂಡು ಆ ಥರ ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ನನಗೆ ತುಂಬ ಅಂದ್ರೆ ಮುಜುಗರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ನಾನು ಎಲ್ಲರೂ ಬಂದು ಮಾತಾಡ್ತಾರೆ, ವಿಡಿಯೋ ಮಾಡ್ತಿರಲ್ಲ ನೀವ್ಯಾಕೆ ಈ ಕೆಲಸ ಮಾಡ್ತೀರಾ ಅಂತ. ಅವಾಗ ನನಗೆ ಅದೇನು ಅವಮಾನ ಅನಿಸ್ಲಿಲ್ಲ. ದುಡಿಯೋಕೆ ಯಾವಾಗಾದ್ರೂ ಏನು ನ್ಯಾಯದಿಂದ ಬದುಕ್ತಾ ಇದ್ದೀನಲ್ಲ ಇರಲಿ ಅನ್ಕೊಂಡು ನಾನು ಇದು ಮಾಡಿದೆ. ಒಂದು ಹೋಟ್ಲ್ ಇಟ್ಟಿದ್ರೆ ನೀವು ರೈಸು ಬಜೆ ಅಂತ ಈ ಥರ ನಾನು ಬದುಕಲೇಬೇಕು ಏನಾದರೂ ಮಾಡಿ. ಅಂದ್ರೆ ನಾವೇನು ಗಂಡ್ಮಕ್ಳಿಗೆ ಏನು ಕಮ್ಮಿಯಾಗಿ ತೋರಿಸ್ಕೋಬಾರ್ದು. ಗಂಡ್ಮಕ್ಳಿಲ್ಲ ಅಂದ್ರೆ ಹೆಣ್ಮಕ್ಳು ಬದುಕಲ್ಲ ಇಲ್ಲ. ನನಗೇನು ಅನಿಸ್ತಂದ್ರೆ ಎಲ್ಲರೂ ಕಷ್ಟ ಅಂತಾರೆ, ನಾನು ಇದನ್ನ ಕಷ್ಟ ಅನ್ಬಾರ್ದು, ಇಷ್ಟ ಅನ್ಕೋಬೇಕು. ಹಂಗಾಗಿ ನಾನು ಓಪನಾಗಿ ಚಾಲೆಂಜ್ ತೊಗೊಂಡೆ ಅದನ್ನು. ಅವಾಗ ಎಲ್ಲರೂ ಇಲ್ಲ ನೀವು ವಿಡಿಯೋ ಮಾಡ್ತೀರಾ ಅಂತ ಪ್ರತಿಯೊಬ್ಬರು ಕೇಳಿದ್ರು. ಒಂದ್ಸಲ ಮಯೂರ್ ಬಂಡಿಗಿನವರು ನಮ್ಗೆ ಸುಮ್ಮನೆ ನ್ಯಾಚುರಲ್ ಪರಿಚಯ ಆದ್ರು. ಅವರು ಬಾಗಲಕೋಟೆಗೆ ಬಂದಾಗ ನಮ್ಮ ಕತೆಯಲ್ಲಿ ಯಾರು ಹೆಣ್ಮಕ್ಳಿಲ್ಲ, ಯಾರು ಬಂದ್ರು ಬರೀ ರೊಕ್ಕ ಕೇಳ್ತಾರ, ಅಕ್ಕ ನಮ್ಗೆ ಸಪೋರ್ಟ್ ಮಾಡ್ತೀವಿ, ಒಂದು ಸ್ವಲ್ಪ ನಾವಾದ್ರೂ ಬೆಳಿಬೋದಾ ಅಂದ್ರು. ಸರಿ ಅಣ್ಣ ನೀವು ಯಾವಾಗ ಕರೀರಿ, ನಾನು ಬಂದು ವಿಡಿಯೋ ಮಾಡ್ತೀನಿ, ದುಡ್ಡಿನ ತಲೆ ಕೆಡ್ಸ್ಕೊಬೇಡ್ರಿ, ನಾನು ದುಡ್ಡೇ ಅಂತ ಕೇಳಲ್ಲ, ನನಗೆ ಮಾಡ್ಬೇಕಂತ ಇಷ್ಟ ಮಾಡ್ತೀನಿ, ದುಡ್ಡಾಗಲಿ ಕೊಡ್ಲೇಬೇಕಾಗ್ತದ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ನಾನು ಅಣ್ಣ ಅಂತ ನಾನು ಸಪೋರ್ಟ್ ಮಾಡ್ತೀನಿ ಅನ್ಕೊಂಡು ಅವ್ರಿಗೆ ಮಾಡಿದೆ. ಅವಾಗ ಯಾರ ಹತ್ರ ಮಾಡಿದ್ರು ನಾನು ದುಡ್ಡು ಅಂತೂ ಇಸ್ಕೊಂಡಿಲ್ಲ. ಎಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಅಂದ್ರೆ ಯಾರ ಕಡೆನೂ ನಾನು ದುಡ್ಡು ತೊಗೊಂಡಿಲ್ಲ. ಓಕೆ, ಅದು ನಂಗಾರ ಮತ್ತೆ ನಾಳೆ ಇನ್ನೊಬ್ರು ಕರೆದ್ರು ಹೋಗ್ತಾರೆ, ಕತೆ ಬಂತ ಒಳ್ಳೆ ಕತೆ ಇತ್ತಂದ್ರೆ ಮಾಡ್ತೀನಿ. ಯಾಕಂದ್ರೆ ಅವತ್ತು ನನಗೆ ಗುರ್ತಿಸ್ಕೋಬೇಕು, ಬೆಸ್ಟ್ ಗುರ್ತಿಸ್ಕೊಂಡು ಇಲ್ಲ ಒಳ್ಳೆಯವರು ಮಾಡ್ತಾರಂತ ಮೊದಲು ಒಳ್ಳೆತನ ಬೆಳೆಸ್ಬೇಕನ್ನೋದು. ಆಮೇಲೆ ದುಡ್ಡೇನು ನಾವು ಗಳಿಸ್ಬೋದಲ್ಲ, ಒಳ್ಳೆತನ ಬೆಳೆಸಿದ್ರೆ ದುಡ್ಡು ತಾನಾಗಿ ಬರುತ್ತೆ ಅನ್ನೋದೊಂದು ಮಾನವೀಯತೆ. ನನಗೆ ಮಕ್ಕಳು ಕಟ್ಕೊಂಡು ನೀವೇ ಒಬ್ಬರೇ ದುಡಿದು ಇಷ್ಟೆಲ್ಲ ಮೇಂಟೈನ್ ಮಾಡೋದು ಹೇಗೆ ಅನಿಸುತ್ತೆ? ತುಂಬ ಕಷ್ಟ ಅನಿಸುತ್ತೆ, ತುಂಬ ಕಷ್ಟ ಅನಿಸುತ್ತೆ. ಯಾಕಂದ್ರೆ ಮಕ್ಕಳ ಎಜುಕೇಶನ್ ಕಾಸ್ಟ್ಲಿ ಅದು. ಇಲ್ಲ ನನಗೇನಂತಂದ್ರೆ ಒಂದು ಹೆಣ್ಣಾಗಿ ಮಾಡಲ್ಲ ಅಂತ ಯಾರ್ಯಾರು ಹೆಣ್ಮಕ್ಳು ಇವತ್ತಿಗೆ ಕೊರಗ್ತಾ ಇದ್ದಾರೋ, ಕೆಲವು ಮಂದಿ ಇಲ್ಲ ಆಗಲ್ಲ ಅಂತ ಏನಾನ ಬೇರೆನ ಇದು ಮಾಡ್ಕೊಂಡಿರ್ತಾರ. ಅಂದರೆ ಕೂಲಿ ಕೆಲಸ ಆಗಲಿ ಏನಾದರೂ ಒಂದು ಮುಸ್ರಿ ತಿಕ್ಕಕ್ಕೆ ಹೋಗ್ಲಿ ಆಗಿನ ಕಾಲದವ್ರು ಹಿಡ್ಕೊಂಡು ಈಗಿನ ಕಾಲದವ್ರು ಬದುಕಿಸ್ತಾ ಇದ್ದಾರೆ. ಅದ್ರ ಮುಂದೆ ನನಗೊಂದು ಸ್ವಲ್ಪ ಎಲ್ಲರಿಗಿನ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಮನೆ ಬಾಡಿಗೆ, ಮಕ್ಕಳ ಜವಾಬ್ದಾರಿ, ನನ್ನ ಜವಾಬ್ದಾರಿ. ಹಂಗಾಗಿ ನಾನು ಇದನ್ನ ಎದುರಿಸ್ಲೇಬೇಕನ್ನೋದು ಓಪನ್ ಚಾಲೆಂಜ್. ಹಂಗಾಗಿ ಮನೆಯವ್ರ ಸಪೋರ್ಟ್ ಯಾರು ನಾನು ಇಲ್ಲಿವರೆಗೂ ತೊಗೊಂಡಿಲ್ಲ, ತೊಗೋಕ್ಕೂ ಇಷ್ಟಪಡಲ್ಲ. ಆಮೇಲೆ ರಂಗಭೂಮಿಗೆ ಏನಾದರೂ ಕರೆದ್ರೆ ಬರ್ತೀರಾ? ಇಲ್ಲ, ಹಂಗೇನಾದ್ರು ಅವಕಾಶ ಸಿಕ್ಕರೆ ನಾನು ಮಾಡ್ತೀನಿ. ರಂಗಭೂಮಿಗೆ ರಂಗಭೂಮಿ ಅಂದ್ರೆ ಗೊತ್ತಲ್ಲ? ಗೊತ್ತು. ಯಾವುದಂದ್ರೆ ನಾಟಕ, ಸ್ಟೇಜ್ ಮೇಲೆಲ್ಲ ನನಗೆ ಇಷ್ಟ ಇಲ್ಲ. ನನಗೇನಂತಂದ್ರೆ ನನ್ನ ಮನೆಯವ್ರ ಸಪೋರ್ಟ್ ತೊಗೊಂಡಿಲ್ಲ, ಅವ್ರ ಸಪೋರ್ಟ್ ಮಾಡ್ತಿಲ್ಲ ಅಂತಂದ್ರೆ ನೋಡಪ್ಪ ನಿಮ್ಮ ಮನೆಯಲ್ಲಿ ಯಾವ ಥರ ನಾಟಕ ಕಂಪ್ನಿ ಸೇರ್ಕೊಂಡ್ರಲ್ಲ ಅಂತ ಮನೆಯವ್ರದ್ದು ಮರ್ಯಾದೆ ತೆಗಿಯಕ್ಕೆ ನನಗೆ ಇಷ್ಟ ಇಲ್ಲ. ಅಲ್ಲಲ್ಲ, ಈಗ ನಾಟಕದ ಕಂಪನಿಗೆ ಸೇರಿದ ತಕ್ಷಣ ಮರ್ಯಾದೆ ತೆಗದಂತೆ ಅಲ್ಲ, ಮರ್ಯಾದೆ ತೆಗದಂತೆ ಅಲ್ಲ. ಅವ್ರಿಗೆ ಮನೆಯವ್ರಿಗೆ ಒಬ್ಬೊಬ್ರು ಹಿರಿಯರಿಗೆ ಏನು ಅನಿಸುತ್ತಾ ನೋಡಿದವರು ಒಂದು ಸ್ವಲ್ಪ ರ್ಯಾಶಾಗೆ ಮಾತಾಡ್ತಾರೆ, ಏನು ನಿಮ್ಮ ಮನೆಯವರೆಲ್ಲ ನಾಟಕದಾಗ ಅದಾರಲ್ಲ. ಸರಿ ರೀ, ಅವ್ರ ಮನೆಯವರು ನಾಟಕದಲ್ಲಿ ಅದಾರ, ನಿಮ್ಮ ಮನೆಯವ್ರು ನಾಟಕ ನೋಡೋಕೆ ಯಾಕೆ ಹೋಗಿದ್ರಿ? ಅದನ್ನ ಯಾರು ತಿಳ್ಕೊಳ್ರಿ. ಅಲ್ಲ ರೀ, ಈಗ ನಾಟಕದಲ್ಲಿ ಅದಾರ ಅಂತಂದ್ರೆ ನಾಟಕದ ಈಗ ಮರ್ಯಾದೆ ತೆಗೆಯುವಂಥ ಕೆಲಸ ಅಂದ್ರೆ ಸಮಾಜದಲ್ಲಿ ಸಾಕಷ್ಟು ಜನ ಮಾಡ್ತಾರೆ. ನಾಟಕದವರು ಮಾತ್ರ ತಮ್ಮ ಮನೆಯವರು ಮರ್ಯಾದೆ ತೆಗೆದಿಲ್ಲ. ನಾಟಕದ ಕಲಾವಿದರು ತಮ್ಮ ಮನೆಯವರ ಮರ್ಯಾದೆನ ಎಲ್ಲರೂ ತೆಗೆದಿಲ್ಲ. ಒಂದು ನಿಮಿಷ ಬಿಡು, ಅದು ಬಿಡ. ನಾಟಕದವರೆಲ್ಲರೂ ತಮ್ಮ ಮನೆಯವ್ರ ಮರ್ಯಾದೆ ತೆಗೆದಿಲ್ಲ. ತಂದೆ ತಾಯಿಗಳ ಮರ್ಯಾದೆ ತೆಗೆದಿರ್ತಕ್ಕಂಥವ್ರು ಸಮಾಜದಲ್ಲಿ ಸಾವಿರಾರು ಜನ ಅದಾರ, ಕೋಟ್ಯಾಂತರ ಜನ ಅದಾರ. ಕೇವಲ ನಾಟಕದವ್ರಿಗೆ ಮಾತ್ರ ಯಾಕೆ ಟಾರ್ಗೆಟು? ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿ ಅವ್ರ ಮರ್ಯಾದೆ ತೆಗೆದ್ರು ಅಂತೀರ? ಅಂದರೆ ನಾನು ಕೆಲವು ಸಲ ಕೇಳ್ಪಟ್ಟಿದ್ದೀನಿ, ನನಗೇನು ಎಲ್ಲ ಕಲಾವಿದರು ಒಂದೇ, ಅದರಲ್ಲಿ ಕೆಟ್ಟವ್ರು ಅದಾರ ಅಂತ ಹೇಳೋದು ಮೂರ್ಖತನ. ಯಾಕಂದ್ರೆ ಅವ್ರ ಸಿಚುವೇಶನ್ ಅಲ್ಲಿ ಒಳ್ಳೇದಾಗೆ ಇರುತ್ತೆ. ನಾನು ಕೆಲವು ತುಂಬಾ ಜನ ಇದ್ದಲ್ಲಿ ವಿಡಿಯೋ ಮಾಡಿದ್ದೀನಿ, ಇಲ್ಲದಲ್ಲಿ ವಿಡಿಯೋ ಮಾಡಿದ್ದೀನಿ, 4 ಜನನೂ ವಿಡಿಯೋ ಮಾಡಿದ್ವಿ, 2 ಮಾಡಿದ್ವಿ. ಅಲ್ಲಿ ಎಲ್ಲರೂ ಕೆಟ್ಟವ್ರಾಗಿರ್ತಾರ, ಎಲ್ಲರೂ ಕೆಟ್ಟವ್ರು ಅಂತ ಯಾವತ್ತು ಹೇಳಬಾರ್ದು, ಹೇಳಕ್ ಹೋಗ್ಲೂಬಾರ್ದು. ಯಾಕಂದ್ರೆ ಅವರು ಮುಖ ಪರಿಚಯ ಗುರುತಿಸ್ತಕ್ ಹೋಗಿರ್ತಾರ, ಕೆಟ್ಟದ ನಂತರ ಇದು ಮಾಡಕ್ ಹೋಗಿರಲ್ಲ.
ಇಲ್ಲಿ ಆಟ ಕಂಪ್ನಿಗೆ ಏನೋ ನೈಟ್ ಎಲ್ಲ ಹೋಗ್ತಾರ, ಅಲ್ಲಿ ಅಡ್ಡಾಡಕ್ಕೆ ಹೋಗ್ತಾರ, ಎಲ್ಲ ಸರಿ ಇಲ್ಲ. ಅಲ್ಲ ಅದೇ ನಾಟಕದ ಕಂಪ್ನಿಯವ್ರು ಅಲ್ಲಿ ಅಡ್ಡಾಡ್ತಾರೆ ಇಲ್ಲಿ ಅಡ್ಡಾಡ್ತಾರೆ ಅನ್ನುವಂಥದ್ದು ಯಾಕೆ? ಎಲ್ಲರೂ ಅಡ್ಡಾಡ್ತಾರಲ್ಲ, ಎಲ್ಲೆಲ್ಲೂ ಅಡ್ಡಾಡ್ತಾರೆ. ಯಾರು ಇಲ್ದಾರ ಸನ್ಯಾಸಿಗಳು ಇರ್ತಾರಲ್ಲ, ಅದಕ್ಕಂತ ನಿಂತಿರ್ತಾರಲ್ಲ, ಅವ್ರು ಹೋಗ್ಬೋದು. ಸಂಸಾರ ಬಾಳೆ ಮಕ್ಕಳು ಬಿಟ್ಟು ಹೋಗ್ಬೋದಾ? ಸಂಸಾರಸ್ಥರ ನಾಟಕದ ಕಂಪ್ನಿನಲ್ಲೂ ಅದಾರ್ರಿ, ಅಲ್ಲೂ ಮಕ್ಳು ಅದಾರ, ಮೊಮ್ಮಕ್ಳು ಅದಾರ, ತಾಯಿ ತಂದೆ ಅದಾರ, ಬಂಧು ಬಳಗ ಅದಾರ. ನಾನು ವೈಯಕ್ತಿಕ ಪ್ರಕಾರ ಇಲ್ಲಿ ಕೇಳಿರೋದು ಇಲ್ಲ ಸರಿ ಇರಲ್ಲ, ಎದಕ್ಕೆ ಹೋಗ್ಬೇಕು ಎದಕ್ಕಿಲ್ಲ ಅಂತ ಕೇಳ್ಕೊಂಡಿದ್ದು ತುಂಬಾ ಇದೆ. ಅಲ್ಲಲ್ಲ, ಈಗ ಹೇಳತಕ್ಕಂಥವ್ರು ಬಂದು ಬದುಕು ನಡೆಸ್ಬೇಕಲ್ಲ. ಇದು ಸರಿ ಇಲ್ಲ, ನೀನು ಇದನ್ನು ಮಾಡಬೇಡ, ಆಯ್ತು ಓಕೆ, ನನ್ನ ಅನ್ನ ನೀರು ನನ್ನ ಮಕ್ಕಳ ಬದುಕನ್ನು ಅದನ್ನ ಯಾರು ನಿಪ್ಸಕ್ಕಾಗಲ್ಲ, ನಾವೇ ನಿಲ್ಲಿಸ್ಬೇಕಲ್ಲ. ನಮ್ಮ ಹೊಟ್ಟೆಗೆ ನಾವೇ ತಂದು ಹಾಕೋಬೇಕು, ನಮ್ಮ ಹೊಟ್ಟೆಗೆ ನಾವೇ ತುಂಬಿಸ್ಕೋಬೇಕು, ನಮಗೆ ಬಟ್ಟೆ ನಾವೇ ತರಬೇಕು, ನಮ್ಮ ಮಕ್ಕಳನ್ನ ನಾವೇ ಓದಿಸ್ಬೇಕು, ಇವನ್ನೆಲ್ಲ ನಾವೇ ಮಾಡಬೇಕು. ನಮ್ಮ ಸಂಸಾರವನ್ನು ಸಮಾಜ ತಿದ್ದುತ್ತೀನಿ ಅಂದರೆ ಯಾವ ರೀತಿ ಸರಿ ಇದು? ಇದನ್ನು ನಾವೇನೇ ಆದರೂ ಜನಕ್ಕೆ ನಾವು ತಲೆ ಕೊಡೋದೆ, ನಮ್ಮ ತೆಲಿಗೆ ನಾವು ತಲೆ ಕೊಟ್ಟರೆ ನಾವು ತುಂಬ ಮುಂದರಿಬೋದು ಅನಿಸುತ್ತೆ. ಯಾಕಂದ್ರೆ ಸಮಾಜಕ್ಕೆ ನಾವು ಮರದಿಂದ ಬದುಕ್ತೀವಿ ಅನ್ನೋ ನಮ್ಮ ಆತ್ಮಕ್ಕೆ ಸಾಕ್ಷಿಗೆ ಅನಿಸಿದ್ರೆ ಸಾಕು ಅಷ್ಟೇ. ನಮ್ಮ ಆತ್ಮ ಸಾಕ್ಷಿಗೆ ನಾವು ಒಳ್ಳೆಯರಪ್ಪ ಕೆಟ್ಟದನ್ನು ಮಾಡ್ತಾ ಇಲ್ಲ ಅನ್ನೋದೊಂದು ಆತ್ಮ ಸಾಕ್ಷಿ ಇಟ್ಕೊಂಡು ಮುಂದರಿದ್ರೆ ನಾವು ತುಂಬ ಮುಂದರಿಬೋದು. ಇಲ್ಲ ಸಮಾಜಕ್ಕೆ ಎದುರ್ಕೊಂಡು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಬದುಕೋದಿತ್ತಂದ್ರೆ ಈ ಸಮಾಜದಲ್ಲಿ ನಾಯಿಗಿರೋ ಬದುಕು ಮನುಷ್ಯನಿಗಿರುತ್ತೆ ಅಂತ ನನ್ನ ನಂಬಿಕೆ. ಹಂಗೆಂತ ಏನಲ್ಲ, ಒಳ್ಳೆಯವರು ಕೆಟ್ಟವರು ಸಮಾಜದಲ್ಲೂ ಅದರ, ಎಲ್ಲ ಕಡೆನೂ ಅದ, ಇಡೀ ಪ್ರಪಂಚ ತುಂಬ ಒಳ್ಳೆಯವರು. ಜೀವಿಗಳಲ್ಲೂ ಕೂಡ, ಕ್ರಿಮಿ ಕೀಟಗಳಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಅಂತ ಐತಿ, ಇದ್ದೇ ಇರುತ್ತೆ. ಹೌದಾ? ಸಮಾಜ ಯಾವತ್ತೂ ಯಾರಿಗೂ ಒಳ್ಳೆಯವರು ಅನ್ನಂಗಿಲ್ಲ, ಇದಕ್ಕೆ ಒಳ್ಳೆಯದು ಅನ್ನಂಗಿಲ್ಲ. ಬೇರೆಯವ್ರಿಗೆ ಆತಂದ್ರೆ ಅವ್ರ ಹಣೆ ಬರ ಅಂತಾರೆ, ತಮ್ಮದಾದ್ರೆ ಕಷ್ಟ ಅಂತ, ಅವ್ರಿಗೆ ಬಂದ್ರೆ ಮಾತ್ರ ಕಷ್ಟ, ಬೇರೆಯವ್ರಿಗಾದ್ರೆ ಅದು ಅವ್ರ ಹಣೆ ಬರ ಅಂತಾರೆ. ಇಲ್ಲ ಅವರು ನೇಚರ ಸರಿ ಇರಲಿಲ್ಲ, ಇಲ್ಲ ಅವ್ರು ಸರಿ ಇರ್ಲಿಕ್ಕಿಲ್ಲ, ಅದಕ್ಕೆ ಆಕತೈತೆ ಬಿಡು, ಏನೋ ಕೆಟ್ಟದ್ದು ಮಾಡಾಕತ್ತಿರ್ಬೇಕು, ದೇವ್ರು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಅವ್ರ ಜೊತೆ. ನಾನು ತುಂಬ ಇದನ್ನು ಎದುರಿಸಿದ್ದೀನಿ ನನ್ನ ಜೀವನದಲ್ಲಿ. ವೈಯಕ್ತಿಕ ಅಂತಂದ್ರೆ ಗಂಡನ ಮನೆ ಹಿಡ್ಕೊಂಡು ನನ್ನ ಫ್ಯಾಮಿಲಿ ಕಡೆ ಅಂತಲೂ ಎದುರಿಸಿದ್ದೀನಿ, ಅವಮಾನಗಳಾಗಲಿ ಕಷ್ಟಗಳಾಗಲಿ. ನಾನು ಗಂಡನ ಮನೆಗೂ ಕಷ್ಟ ಅಂತ ದಯ ಅಂತ ನಿಂತಿಲ್ಲ, ತವ್ರ ಮನೆಗೂ ನನಗೆ ಕಷ್ಟ ಆಗಿದೆ ಅಂತ ದಯ ಅಂತ ನಿಂತಿಲ್ಲ. ನಾನು ಎದುರಿಸ್ಲೇಬೇಕು. ಒಂದು ಗಂಡ್ಮಕ್ಳಿಗೇನ ನಾನೇನು ಕಮ್ಮಿ ಇಲ್ಲ, ನಾನು ಕೆಟ್ಟದ್ದು ಮಾಡ್ತಾ ಇಲ್ಲ. ನನಗೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಸರಿ ಇಲ್ಲ ಕೆಟ್ಟವಳು ಅಂತ. ನಾನು ತಲೆ ಕೆಡ್ಸ್ಕೊಂಡಿಲ್ಲ. ದೇವ್ರಿಗೆ ನಾನು ಕರೆಕ್ಟ್ ಆಗಿದ್ದೀನೋ ಇಲ್ಲ ಅಂತ ಗೊತ್ತು, ನಾನು ಕರೆಕ್ಟ್ ಆಗಿದ್ದೀನಿ ಅಂತ ನನಗೆ ಗೊತ್ತು. ನಾಯಿ ಬಗಳತ್ತಂತ ದೇವಲೋಕ ಏನು ಹಾಳಾಗಲ್ಲ ಅನ್ಕೊಂಡು ನನ್ನ ಮಾನವೀಯತೆ ರೀತಿಯಿಂದ ನಾನು ಇನ್ನವರೆಗೂ ಬದುಕ್ತಾ ಇದ್ದೀನಿ. ಎಲ್ಲರೂ ಅಂತಿದ್ದಾರೆ ಏನು ಒಬ್ಬಳೇ ಇರ್ತಾಳ, 2 ಮಕ್ಕಳು ಬೇರೆ, ಏನು ಅಷ್ಟು ದಿಮಾಕಿಲೆ ಇರ್ತಾಳಂದ್ರೆ ಏನೋ ಇರ್ಬೋದು, ಕೆಟ್ಟದ ಉದ್ದೇಶ ಏನಾದರೂ ಮಾಡ್ತಿರ್ಬೋದು ಬಿಟ್ಟು ಅಂತ. ಇಲ್ಲ, ನನಗೆ ನನ್ನನ್ನು ಗುರುತಿಸ್ಕೋಬೇಕನ್ನೋದು ಒಂದು, ನಾನು ಯಾರ ಹತ್ರ ಸೋಲ್ಬಾರ್ದು ಅನ್ನೋದು ಒಂದು ಅಟ್ಟಿ. ಓಕೆ, ನಮಸ್ಕಾರ ಎಲ್ಲ ಕಲಾವಿದರು. ನೋಡಿದ್ದೀರಿ ಇದುವರೆಗೂ ಒಬ್ಬ ಒಳ್ಳೆಯ ಕಲಾವಿದೆ, ಯಾರ ಆಸರೆನೂ ಇಲ್ಲದೇನೋ ಬದುಕೋದು ಇದೆಯಲ್ಲ ಸಮಾಜದಲ್ಲಿ, ಅದು ನಿಜಕ್ಕೂ ಕಷ್ಟನೇ. ಹೊಟ್ಟೆ ಬಟ್ಟೆಗೆ ಹಂಗೋ ಬದುಕ್ತಾರೆ, ಎಲ್ಲೋ ಕಷ್ಟಪಡ್ತಾರೆ, ಬದುಕನ್ನು ನಡೆಸ್ತಾರೆ. ಆದರೆ ಸಮಾಜ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಸರಿಯಾಗಿರೋಂಗಿಲ್ಲ. ದಯವಿಟ್ಟು ತಮ್ಮೆಲ್ಲರಲ್ಲೊಂದು ವಿನಂತಿ ಮಾಡ್ಕೊಳ್ತೀವಿ, ಒಬ್ಬ ಮಹಿಳೆ 2 ಮಕ್ಕಳು ಕಟ್ಕೊಂಡು ಯಾರ ಹಂಗಿಲ್ದೇನೆ, ಯಾರ ಹತ್ರನೂ ಯಾವುದೇ ರೀತಿ ಆಶ್ರಯ ಪಡೀದೇನೆ, ಯಾರ ಆಶ್ರಯಿಸದೇನೆ ಒಂದು ದಿಟ್ಟತನದಿಂದ ತಮ್ಮ ಬದುಕನ್ನು ತಾವು ಸಾಗಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ವಿಡಿಯೋಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದು ತಮ್ಮ ಮನಸ್ಸಿನ ಖುಷಿಗಾಗಿ, ಅಲ್ಲಿಂದ ಯಾವುದೇ ರೀತಿ ಆದಾಯ ಇಲ್ಲ. ಆದಾಯ ಅಂತಿರೋದೇ ಸ್ಟಾಫ್ ನರ್ಸ್ ಆಗಿದ್ದಾರೆ, ಬೇರೆ ಕಡೆ ಒಂದು ಉದ್ಯೋಗ ಮಾಡ್ಕೊಂಡು ತಮ್ಮ ಪಾಡಿಗೆ ತಾವು ಬದುಕ್ತಾರೆ. ದಯಮಾಡಿ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ಅಂತ ಮಾತುಗಳನ್ನು ಹಿಂದಿನಿಂದ ಆಗಲಿ ಮುಂದಿನಿಂದ ಆಗಲಿ ಆಡಬೇಡ್ರಿ. ಅವ್ರವ್ರ ಕಷ್ಟ ಅವ್ರಿಗೇನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಮಕ್ಕಳನ್ನು ಯಾವ ರೀತಿ ಬೆಳೆಸ್ಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಅದು ಬದುಕು ಅವ್ರದ್ದೇ ಆಗಿರೋದ್ರಿಂದ ಅವರು ತಮ್ಮ ಬದುಕನ್ನು ತಾವು ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥ ತೀರ್ಮಾನ ಅವರಿಂದನೇ ಇರ್ತೈತೆ. ಇವಾಗ ಅವರೊಂದು ಮಾತಂದು ರಂಗಭೂಮಿಯಲ್ಲಿ ಇರ್ತಕ್ಕಂಥ ಕಲಾವಿದರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಆ ಒಂದು ಕಾರಣಕ್ಕಾಗಿ ನಾನು ಬಿಟ್ಟಿದ್ದೀನಿ, ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ. ಅದಕ್ಕೆ ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೀವು ಅನ್ನಬೇಡಿ, ಅಂದ್ಕೋಬೇಡಿ, ಅನ್ನೋರಿಗೂ ಬಿಡಬೇಡಿ. ಎಲ್ಲರೂ ಮರ್ಯಾದೆಯಿಂದ ತಮ್ಮ ಬದುಕನ್ನು ತಾವು ನಡೆಸ್ತಾ ಇರ್ತಾರೆ. ಯಾರು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಅವರು ತಮ್ಮನ್ನು ತಮ್ಮ ಕುರಿತು ತಾವೇ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ. ತಮ್ಮ ಮನೆಯ ಕುಟುಂಬಸ್ಥರ ಪರವಾಗಿ
ತಮ್ಮ ಮಾತಾಡ್ತಕ್ಕಂಥವ್ರು ತಮ್ಮ ಮನೆ ಕುಟುಂಬಸ್ಥರು ಹೆಂಗೆ ಅದಾರ ಅನ್ನುವಂಥದ್ದನ್ನು ಒಂದು ಸರಿ ನೋಡಬೇಕಾಗತ್ತೆ. ದಯಮಾಡಿ ಯಾವುದೇ ಮನೆ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮಾತಾಡಬೇಡ್ರಿ, ಕೆಟ್ಟದಾಗಿ ನಡ್ಕೋಬೇಡಿ. ಅವ್ರು ಸರಿ ಇಲ್ಲ, ಇವರು ಸರಿ ಇಲ್ಲ, ಯಾರೂ ಸರಿ ಇಲ್ಲಲ್ಲ, ಇಡೀ ಜಗತ್ತು ಸರಿ ಐತಿ ಸರಿ ಇಲ್ಲ ತೀರ್ಮಾನ ಮಾಡ್ತಕ್ಕಂಥ ಒಬ್ಬ ಭಗವಂತ ಇರ್ತಾನಂತ ಹೇಳ್ತಾ ಇವತ್ತಿನ ಈ ಒಂದು ಭಾಗ ಮುಕ್ತಾಯ ಮಾಡ್ತಾಯಿದ್ದೀನಿ. ನಮಸ್ಕಾರ.